ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕಮತ ಕ್ರಾಸ್ ಬಳಿ ನಡೆದಂತಹ ಭೀಕರ ರಸ್ತೆ ಅಪಘಾತದಲ್ಲಿ ಓರ್ವ ಯುವಕ ಸಜೀವ ದಹನಗೊಂಡಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ವಿದ್ಯುತ್ ಚಾಲಿತ ತ್ರಿಚಕ್ರ ವಾಹನ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಮುಧೋಳ ನಿಪ್ಪಾಣಿ ರಾಜ್ಯ ಹೆದ್ದಾರಿಯ ಮುಗಳಖೋಡ ಮತ್ತು ಸೊರಗಾವಿ ಗ್ರಾಮದ ಮಧ್ಯದ ಕಮತ ಕ್ರಾಸ್ನಲ್ಲಿ ರವಿವಾರ ಮಧ್ಯಾಹ್ನ ಸುಮಾರು 1:30 ಸಮಯದಲ್ಲಿ ಈ ಭೀಕರ ಅಪಘಾತ ಸಂಭವಿಸಿದೆ. ಮುಧೋಳ ಬಸ್ ನಿಲ್ದಾಣದಿಂದ ಹೊರಟಿದ್ದ ಕೆಎಸ್ಆರ್ಟಿಸಿ ಬಾದಾಮಿ ಇಚಲಕರಂಜಿ ಬಸ್ ಹಾಗೂ ಮಹಾಲಿಂಗಪುರದಿಂದ ಮುಧೋಳದತ್ತ ಬರ್ತಾ ಇದ್ದ ವಿದ್ಯುತ್ ಚಾಲಿತ ತ್ರಿಚಕ್ರ ವಾಹನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ತ್ರಿಚಕ್ರ ವಾಹನಕ್ಕೆ ತಕ್ಷಣವೇ ಬೆಂಕಿ ಹತ್ತಿಕೊಂಡಿದ್ದು ವಾಹನ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಇನ್ನು ವಾಹನದ ಮೇಲೆ ಹೋಗ್ತಾ ಇದ್ದ ಮುಧೋಳ ನಗರದ ಪವನಚುಕ್ಕಿ ನಿವಾಸಿ ನವೀನ್ ಹನುಮಂತ ಗೋರ್ಖಾ ಅವರು ಕೂಡ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಸಜೀವವಾಗಿ ದಹನಗೊಂಡಿದ್ದಾರೆ. ಅಪಘಾತದ ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಹಾಗೂ ಸಾರ್ವಜನಿಕರು ಧಾವಿಸಿದ್ದು ಬೆಂಕಿ ನಂದಿಸುವ ಪ್ರಯತ್ನ ನಡೆಸಿದರು. ಆದರೆ ಅಷ್ಟರಲ್ಲಾಗಲೇ ವಾಹನ ಹಾಗೂ ಅದರಲ್ಲಿದ್ದ ನವೀನ್ ಗೋರ್ಖಾ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ರು. ಘಟನೆಯಿಂದ ಕೆಲಕಾಲ ಹೆದ್ದಾರಿಯಲ್ಲಿ ಸಂಚಾರ ಕೂಡ ಅಸ್ತವ್ಯಸ್ತವಾಗಿತ್ತು. ಸ್ಥಳದಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಈ ಕುರಿತು ಮುಧೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಒಟ್ಟಾರೆ ಕ್ಷಣಾರ್ಧದಲ್ಲಿ ಸಂಭವಿಸಿದ ಈ ಭೀಕರ ಅಪಘಾತ ಒಂದು ಅಮೂಲ್ಯ ಜೀವವನ್ನ ಬಲಿ ಪಡೆದಿದ್ದು ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ವರದಿ ಶಿವಾಜಿ ಮೇತ್ರಿ, ರಾಷ್ಟ್ರಕ್ರಾಂತಿ ನ್ಯೂಸ್, ಮುಧೋಳ. ಮುಗಳಕೋದ ಗ್ರಾಮದಾಗ ಈ ಥರ ಒಂದು ಬಸ್ಸಿಗೆ ಹಾಸ್ಕಿಸಿಂದ ಡೈರೆಕ್ಟನ ಒಟ್ಟು ಗಾಡಿಗೆ ಬೆಂಕಿ ಹತ್ತೈತ್ರಿ. ಇವರು ಅಂಗವಿಕಲ ಅದಾರ ರೀ, ಎಲ್ಲಿ ಅವ್ರು ಅನ್ನೋದು ಏನೋ ಗೊತ್ತಿಲ್ಲ. ಈ ಥರ ಇವ್ರ ಬಾಡಿಗೆ ಪೂರ ಬೆಂಕಿ ಹತ್ತೈತ್ರಿ. ಅರೆ ವಯಸ್ಸಿನವ್ರದಾರು ಸ್ಪಾಟ್ನ್ಯಾಗನ ಪೂರ ಹಿಂಗೆ 3 ಗಾಲಿ ರಿಕ್ಷಾಕನ ಬೆಂಕಿ ಹತ್ತಿಸಿಂದ ಪೂರ ಇದಾಗೈತಿ. ಸ್ಪಾಟ್ನ ಇದಾಗೈತಿ, ಸ್ಪಾಟ್ ಔಟ್ ಆಗೈತ್ರಿ. ಬಸ್ ಐತ್ರಿ ಬಾದಾಮಿ ಇಚಲಕರಂಜಿ ರೀ, ಬಾದಾಮಿ ಇಚಲಕರಂಜಿ ನೋಡ್ರಿ. ಸ್ಪಾಟ್ ಹಾಸಿದ ಕೂಡಲೇ ಈ ಥರ ಸಮಸ್ಯೆ ಆಗೈತ್ರಿ.